ನಾನು ರೆಫರ್ ಮಾಡುವಂತಹ ಕಾಯಿನ್ ಬುಕ್ಗಳು ಯಾವುದು ಮತ್ತೆ ಆನ್ಲೈನ್ ವೆಬ್ಸೈಟ್ಸ್ ಯಾವುದು ಇದನ್ನು ನಾನು ಲೈವ್ ಡೆಮೋ ಮೂಲಕ ನಿಮಗೆ ತೋರಿಸ್ತೇನೆ. ಸೊ ನೋಡ್ತಾ ಇರ್ಬೋದು ನನ್ನ ಹತ್ರ ಇಲ್ಲಿ ಮೊದಲನೇದಾಗಿ ಒಂದು ಪಾಕೆಟ್ ಅಂದ್ರೆ ಏನು ಚಿಕ್ಕ ಬುಕ್, ಇದು ನೋಡಿ ಪಾಕೆಟ್ ಕಾಯಿನ್ ಬುಕ್ ಅಂತ ಹೇಳ್ತಾರೆ. ಇದು ನಾನು ಫಸ್ಟ್ ಪರ್ಚೇಸ್ ಮಾಡಿದ್ದು ಒಂದು ಎಕ್ಸಿಬಿಷನ್ ನಲ್ಲಿ. ಸೊ ಇದರಲ್ಲಿ ಏನಂದ್ರೆ ಇಂಪಾರ್ಟೆಂಟ್ ಕಾಯಿನ್ಗಳ ಬಗ್ಗೆ ಅಷ್ಟೇ ಇರುತ್ತೆ, ಅಂದ್ರೆ ಯಾವ ಇಯರ್ ನ ಯಾವ ಮಿಂಟ್ ನ ಕಾಯಿನ್ ಇಂಪಾರ್ಟೆಂಟ್ ಅದ ನೀವು ನೋಡಬಹುದು. ಇಲ್ಲಿ 5 ರೂಪಾಯಿನ ಈ ಗೋಲ್ಡ್ ಕಾಯಿನ್ ಅಂತ ಏನ್ ಹೇಳ್ತಾರೆ ನಾವು, ಆ ಗೋಲ್ಡ್ ಕಾಯಿನ್ ಅಂತ ಹೇಳ್ತಾರೆ, ಲೇಟೆಸ್ಟ್ ಆಗಿ ಬಂದಿರುವಂತಹ ಬ್ರಾನ್ಸ್ ಕಾಯಿನ್ಗಳು. ಸೊ ಇದರಲ್ಲಿ 2010 ನೋಯ್ಡಾ ಮಿಂಟ್ ನ ಏನ್ ಸ್ಟಾರ್ ಇದೆಯಲ್ಲ, ನೋಯ್ಡಾ ಮಿಂಟ್ ನ ಕಾಯಿನ್ಗಳು ಇಂಪಾರ್ಟೆಂಟ್ ಅಂತ ಹೇಳ್ತಾ ಇರುವಂತದ್ದು. ಬಟ್ ಬೆಲೆ ಎಲ್ಲ ಇದರಲ್ಲಿ ಸೂಚಿಸಿರೋದಿಲ್ಲ. ಆ ಮಿಂಟ್ ನ ನೀವು ಸಂಗ್ರಹದಲ್ಲಿ ಇಟ್ಕೊಂಡ್ರೆ ಒಳ್ಳೇದು ಅಂತ ಇದು ಸೂಚಿಸುತ್ತೆ. ಸೊ ಇದರಲ್ಲಿ ಎಲ್ಲವೂ ಕೂಡ ಹೀಗೆ ಇಟ್ಟಿರುವಂತದ್ದು, ಎಲ್ಲವೂ ಕೂಡ ನೋಡಿ ಇಲ್ಲಿ ಕೆಲವೊಂದಕ್ಕೆ ತುಂಬಾ ಹೈ ಪ್ರೈಸ್ ಇರುವಂತದ್ದನ್ನ ಬರ್ದಿರ್ತಾರೆ. ಸೊ ಈಗ ಈ ಬುಕ್ ನ ಬೆಲೆಯನ್ನು ನಾನು ಹೇಳ್ಬಿಡ್ತೀನಿ. ಈ ಬುಕ್ ನಿಮಗೆ ಮಾರ್ಕೆಟ್ ನಲ್ಲಿ ಸುಮಾರು 150 ರೂಪಾಯಿಗೆ ಸಿಗತ್ತೆ. ಕಾಯಿನ್ ಎಕ್ಸಿಬಿಷನ್ ಗಳಿಗೆ ಹೋದ್ರೆ 150 ರೂಪಾಯಿಗೆ ಈ ಒಂದು ಬುಕ್ ಸಿಗುತ್ತೆ. ಸೊ ಈ ಬುಕ್ ಅನ್ನ ನಾನು ಅಷ್ಟೊಂದು ರೆಫರ್ ಮಾಡೋದಿಲ್ಲ. ನನ್ನ ಅರ್ಲಿ ಸ್ಟೇಜ್ ಗಳಲ್ಲಿ 1-2 ವರ್ಷಗಳ ಹಿಂದೆ ಈ ಬುಕ್ ಗಳನ್ನ ನಾನು ಬಳಸ್ತಾ ಇದ್ದೆ. ಈಗ ಈ ಬುಕ್ ಅನ್ನ ಅಷ್ಟೊಂದು ಬಳಸೋದಿಲ್ಲ. ನನಗೆ ಏನಾದ್ರು ಡೌಟ್ಸ್ ಬಂದ್ರೆ ಮಾತ್ರ ಈ ಕೆಲವೊಂದು ಸ್ಪೆಷಲ್ ಡೈ ವೆರೈಟಿಗಳಿಗೆ ನಾನು ಬಳಸ್ತೇನೆ. ನೀವು ನೋಡಬಹುದು ಇಂಥ ಡೈ ವೆರೈಟಿಗಳ ಕೊಟ್ಟಿರುವಂತದ್ದು. ಸೊ ಇದಕ್ಕೆ ನಾನು ಬಳಸ್ತೇನೆ ಅಷ್ಟೇ, ಬಿಟ್ರೆ ಬೇರೆ ಯಾವುದಕ್ಕೂ ಬಳಸೋದಿಲ್ಲ. ಸೊ ನಾನು ಪ್ರಮುಖವಾಗಿ ಕಾಯಿನ್ಗಳ ಬೆಲೆಯನ್ನು ತಿಳ್ಕೊಳ್ಳೋದಕ್ಕೆ ಬಳಸುವಂತಹ ಬುಕ್ ನೋಡಿ ಈ ಬುಕ್, ಇಂಡಿಯನ್ ಕಾಯಿನೇಜ್, ಬ್ರಿಟಿಷ್ ಇಂಡಿಯಾ, ಪೋರ್ಚುಗೀಸ್ ಇಂಡಿಯಾ, ರಿಪಬ್ಲಿಕ್ ಇಂಡಿಯಾ. ಅಂದ್ರೆ ಇಷ್ಟು ಬ್ರಿಟಿಷ್ ಇಂಡಿಯಾದ ಕಾಲದ ಕಾಯಿನ್ಗಳಿಗೂ ಬೆಲೆ ಇರುತ್ತೆ, ಗೊತ್ತಾಗುತ್ತೆ. ಪೋರ್ಚುಗೀಸ್ ಇಂಡಿಯಾ ಕಾಯಿನ್ಗಳಿಗೂ ಗೊತ್ತಾಗುತ್ತೆ. ಅದೇ ರೀತಿ ರಿಪಬ್ಲಿಕ್ ಇಂಡಿಯಾ ಅಂದ್ರೆ ಈಗ ನಾವೇನಿದೀವಿ ಈ ಒಂದು ಸ್ವತಂತ್ರ ನಂತರದ ಭಾರತದ ನಾಣ್ಯಗಳಿಗೂ ಬೆಲೆ ಗೊತ್ತಾಗುತ್ತೆ. ಸೊ ಈ ಒಂದು ಬುಕ್ ನನ್ನ ಹತ್ರ ಕೂಡ ಲೇಟೆಸ್ಟ್ ಎಡಿಷನ್ ಇರುವಂತದ್ದು, 2024-25 ಲೇಟೆಸ್ಟ್ ಎಡಿಷನ್. ಇದನ್ನ ಬರ್ದಿರುವಂತದ್ದು ಸಾಯಿನಾಥ್ ರೆಡ್ಡಪ್ಪ ಅವರು. ಸೊ ಈ ಬುಕ್ ಅನ್ನು ಕೂಡ ನಾನೊಂದು ಎಕ್ಸಿಬಿಷನ್ ಗಳಲ್ಲಿ ಪರ್ಚೇಸ್ ಮಾಡಿರುವಂತದ್ದು. ಸೊ ಈಗ ನಾನು ನಿಮ್ಗೆ ಒಂದು ಲೈವ್ ಡೆಮೋ ತೋರಿಸ್ತೀನಿ. ಲೈವ್ ಡೆಮೋ ಅಂದ್ರೆ ಏನು, ಒಂದು ಕಾಯಿನ್ ತಗೊಳ್ತೀನಿ, ಆ ಕಾಯಿನ್ ನ ಬುಕ್ ಅಲ್ಲಿ ಬೆಲೆ ಎಷ್ಟು ಅಂತ ನಾನು ತಗೊಳ್ಳೋದು. ನೋಡಿ ನೀವು ನೋಡ್ತಾ ಇದ್ದೀರಾ, 1990 ಗೇಂಡಾ ಮೃಗದ ಕಾಯಿನ್ ನೋಡ್ತಾ ಇದೀರಲ್ಲ, ನೋಡಿ 25 ಪೈಸೆಯ ಈ ಒಂದು ನಾಣ್ಯ. ಸೊ ಇದರ ಬೆಲೆ ಎಷ್ಟು ಅಂತ ನೋಡೋಣ. ಮೊದಲನೇಗೆ ನಾವು ಈ ಬುಕ್ ಅನ್ನ ಯಾವ ರೀತಿ ಬಳಸೋದು ಅಂತ ನಿಮ್ಗೆ ಹೇಳ್ತೀನಿ. ನೋಡಿ ನೀವು ಇಲ್ಲಿ ನೋಡ್ಕೊಂಡು ಹೋಗ್ಬೇಕು. ಆಕ್ಚುಲಿ ನಿಮ್ಗೆ ಫ್ರಂಟ್ ಪೇಜ್ ಅಲ್ಲಿ ಎಲ್ಲವನ್ನು ಕೊಟ್ಬಿಟ್ಟಿರ್ತಾರೆ. ಇಲ್ಲಿ ಡಿನಾಮಿನೇಷನ್ ವೈಸ್ ಕೊಟ್ಟಿರ್ತಾರೆ. ಫಸ್ಟ್ 50 ಪೈಸೆ, 25 ಪೈಸೆ ಆತರ ನೋಡಿ ಕಾಣಿಸ್ತಾ ಇದೆಯಾ, ಇದೇ ಒಂದು ನಾಣ್ಯ. ಸೊ 1990 ನಾಣ್ಯ ಇರುವಂತದ್ದು ನನ್ನ ಬಳಿ ಇರುವಂತದ್ದು. ಸೊ ಸರಿಯಾಗಿ ಅಬ್ಸರ್ವ್ ಮಾಡಿದ್ರೆ 90 ಕೆಳಗಡೆ, 1990 ಕೆಳಗಡೆ ಡಾಟ್ ಮಾರ್ಕ್ ಇರುವಂತದ್ದು. ಡಾಟ್ ಮಾರ್ಕ್ ಅಂದ್ರೆ ಏನು, ನೋಯ್ಡಾ ಮಿಂಟ್ ನ ಮಾರ್ಕ್. ನೋಯ್ಡಾ ಮಿಂಟ್ ನ ನಾಣ್ಯದ ಬೆಲೆ ಎಷ್ಟು ಅಂತ ನಾವು ತಿಳ್ಕೊಳ್ಳೋಣ. ಸರಿ ನೋಡಿ, 1988 ಶುರುವಾಗಿರುವಂತಹ ಈ ನಾಣ್ಯ 89, 90 ನನ್ನ ಹತ್ರ ಇರುವಂತದ್ದು 1990 ನೋಯ್ಡಾ ಮಿಂಟ್ ನ ನಾಣ್ಯ. ನೋಡಿ ಇದು ಎಕ್ಸ್ಟ್ರಾ ಫೈನ್ ಕಂಡೀಷನ್ ಇದ್ರೆ, ನನ್ನ ಹತ್ರ ಇರುವಂತದ್ದು ಎಕ್ಸ್ಟ್ರಾ ಫೈನ್ ಕಂಡೀಷನ್. ಇದರ ಬೆಲೆ 5 ರೂಪಾಯಿ ಅಷ್ಟೇ. ಮತ್ತೆ UNC ಕಂಡೀಷನ್ ಇದ್ರೆ 10 ರೂಪಾಯಿ. ಅಂದ್ರೆ UNC ಅಂದ್ರೆ ಲಸ್ಟರ್ ಗ್ರೇಡ್ ಕಾಯಿನ್ ಇದ್ರೆ 10 ರೂಪಾಯಿ. ಇದು ನೋಡಿ ರೇರಿಟಿ ಅನ್ನೋದು ಕಾಮನ್, ಇದು ತುಂಬಾ ಸರ್ವೇ ಸಾಮಾನ್ಯವಾದಂತಹ ನಾಣ್ಯ. ಇದು ನಿಮ್ಮ ಹತ್ರ ಇದ್ರೆ ಆಶ್ಚರ್ಯ ಪಡಬೇಕಾಗಿಲ್ಲ. ಮತ್ತೆ ಇಂತಹ ನಾಣ್ಯಗಳಿಗೆ ಹೆಚ್ಚಿನ ಬೇಡಿಕೆ ಇರೋದಿಲ್ಲ. ಮತ್ತೆ ಅದೇ ರೀತಿ ಇನ್ನೊಂದು ನಾಣ್ಯ ನೋಡಿ, ಈಗ 50 ಪೈಸೆಯ ನಾಣ್ಯ. ಇದು ಕೂಡ ಬೆಲೆಯನ್ನ ಹುಡ್ಕೊಂಡ ಈ ಬುಕ್ ಅಲ್ಲಿ. ನೋಡಿ 1991 ಕೋಲ್ಕತ್ತಾ ಮಿಂಟ್ ನ ನಾಣ್ಯ. ಕೋಲ್ಕತ್ತಾ ಮಿಂಟ್ ಅಂದ್ರೆ ಏನು, ಯಾವುದೇ ಮಿಂಟ್ ಮಾರ್ಕ್ ಇರೋದಿಲ್ಲ. ಈಗ ಈ ಬುಕ್ ಅಲ್ಲಿ ಈ ಬೆಲೆನ ಹುಡ್ಕೋಣ. ಐವತ್ತು ಪೈಸೆಯ 1991 ಕೋಲ್ಕತ್ತಾ ಮಿಂಟ್ ನ ನಾಣ್ಯ ನೋಡಿ. 25 ಪೈಸೆ ಆದ್ಮೇಲೆ ನೆಕ್ಸ್ಟ್ ಪೇಜ್ ಅಲ್ಲಿ 50 ಪೈಸೆ ಇರುವಂತದ್ದು. ಸೊ ನಾವೇನ್ ನೋಡಿದ್ದು ಇಲ್ಲಿ 1991 ಕೋಲ್ಕತ್ತಾ ಮಿಂಟ್ ನ ನಾಣ್ಯ ನೋಡ್ಬೋದು. ಇಲ್ಲಿ 1991 ಅಂತ ಇರುವಂತದ್ದು ಇಲ್ಲಿ ಕೋಲ್ಕತ್ತಾ ಮಿಂಟ್ ನ ನಾಣ್ಯ ನೋಡಿ. ಎಕ್ಸ್ಟ್ರಾ ಫೈನ್ ಕಂಡೀಷನ್ ಇದ್ರೆ ಹೇಗೆ ಇದು ಕೂಡ 5 ರೂಪಾಯಿ, ವಿಶೇಷವಾದಂತಹ ನಾಣ್ಯ ಅಲ್ಲ. ಅದೇ ರೀತಿ UNC ಕಂಡೀಷನ್ ನಾಣ್ಯ ಇದ್ರೆ 20 ರೂಪಾಯಿ. ರೇರಿಟಿ ನೋಡ್ಬೋದು, ಅಂದ್ರೆ ಏನೋ ಸಿಗುತ್ತೆ ಸುಲಭವಾಗಿ ಅಂದ್ರೆ ಹೌದು, ಕಾಮನ್ ನಾಣ್ಯ ಅಂದ್ರೆ ತುಂಬಾ ಸಾಮಾನ್ಯವಾದಂತಹ ನಾಣ್ಯ, ಇದು ಯಾವುದೇ ರೀತಿಯ ಹೆಚ್ಚಿನ ಬೆಲೆ ಇಲ್ಲ. ಸೊ ಈ ರೀತಿಯಾಗಿ ನೀವು
ಇನ್ನು ನೋಡಿ ಈ ತರದ ನಾಣ್ಯಗಳು ಕೂಡ ನೀವು ನನ್ನ ಹತ್ರ ಸುಮಾರು ಕೇಳಿರುವಂತದ್ದು. ಈ ತರದ ನಾಣ್ಯ ಇದೆ ನನ್ನ ಹತ್ರ, ಇದ್ರ ಬೆಲೆ ಎಷ್ಟು ಅಂತ. ಸೊ ಇದನ್ನ ರಾಜಾ ಕಾಯಿನ್ ಅಂತ ಕರೀತಾರೆ, 1 ರೂಪಾಯಿನ ರಾಜಾ ಕಾಯಿನ್. ಇದ್ರದ್ದು ಕೂಡ ಒಂದು ಡೆಮೋ ತೋರಿಸ್ತೀನಿ. 1989 ಬಾಂಬೆ ಮಿಂಟ್ ನ ನಾಣ್ಯ ನನ್ನ ಹತ್ರ ಇರುವಂತದ್ದು, ಡೈಮಂಡ್ ಶೇಪ್. ಬಾಂಬೆ ಮಿಂಟ್ ಅಂದ್ರೆ ಏನು? ಡೈಮಂಡ್ ಶೇಪ್. ಸೊ ಇದರ ಒಂದು ಬೆಲೆಯನ್ನ ತಿಳ್ಕೊಳ್ಳೋಣ ಇವಾಗ. ನೋಡಿ ಇದು 1 ರೂಪಾಯಿ. ಯಾವಾಗ ಶುರುವಾಗಿರುವಂತದ್ದು ನೋಡಿ, ಇಲ್ಲಿ 1 ರೂಪಾಯಿ. ಸೊ ಇದೇ ನಾಣ್ಯ 89 ನೋಡಿ, 83ರಲ್ಲಿ ಶುರುವಾಗಿ 82ರಲ್ಲಿ ಶುರುವಾಗಿರುವಂತದ್ದು. ಸೊ 89 ಇಲ್ಲಿರುವಂತದ್ದು. ಸೊ ಬಾಂಬೆ ಮಿಂಟ್ ನ ನಾಣ್ಯ ಎಗೇನ್ ನಾನು ಆಗ್ಲೇ ಹೇಳಿದಾಗೆ ಕಾಮನ್ ನಾಣ್ಯ ನೋಡಿ, 5 ರೂಪಾಯಿ. ಎಕ್ಸ್ಟ್ರಾ ಫೈನ್ ಕಂಡೀಷನ್ ಅಲ್ಲಿ, ವೆರಿ ಫೈನ್ ಕಂಡೀಷನ್ 5 ರೂಪಾಯಿ ಇದ್ರೆ, ಎಕ್ಸ್ಟ್ರಾ ಫೈನ್ ಅಲ್ಲಿ 10 ರೂಪಾಯಿ, UNC ಇತ್ತು ಅಂದ್ರೆ 30 ರೂಪಾಯಿ. ಸೊ ಕಾಮನ್ ನಾಣ್ಯ ನೀವು ನೋಡ್ಬೋದು. ಸಿ ಅಂತ ಇದ್ರೆ ಕಾಮನ್, ಎಸ್ ಅಂತ ಇತ್ತು ಅಂದ್ರೆ ಸ್ಕೇರು, ಎಕ್ಸ್ ಅಂತ ಇತ್ತು ಅಂದ್ರೆ ಏನು ಎಕ್ಸ್ಟ್ರೀಮ್ಲಿ ರೇರ್ ಅಂತ ಬರುತ್ತೆ, ಆರ್ ಅಂತ ಇತ್ತು ಅಂದ್ರೆ ರೇರ್ ಬರುತ್ತೆ. ಸೊ ಇದು ಕಾಮನ್ ನಾಣ್ಯ. ಸೊ ಹೆಚ್ಚಿನ ಬೆಲೆ ಇರೋದಿಲ್ಲ. ಸೊ ಈ ತರದ ನಾಣ್ಯಗಳಿಗೆ ಹೆಚ್ಚಿನ ಬೆಲೆ ಯಾವುದೇ ಕಾರಣಕ್ಕೂ ಇರೋದಿಲ್ಲ. ಸೊ ಯಾವ ನಾಣ್ಯಗಳಿಗೆ ಬೆಲೆ ಇದೆ ಅಂತ ಅಂದ್ರೆ ಅದನ್ನ ನೀವೇ ನೋಡಿ ಊಹೆ ಮಾಡಿ ತಿಳ್ಕೊಳ್ಬೇಕು. ಈಗ ಲಾಸ್ಟ್ನೇದು ನೋಡಿ, 2 ರೂಪಾಯಿನ ಈ ಭಾರತ ಮ್ಯಾಪ್ ನಾಣ್ಯ, 1996ರ ಹೈದರಾಬಾದ್ ಮಿಂಟ್ ನಾಣ್ಯ. ಸೊ ಇದನ್ನ ನಾನು ಕೂಡ ತೋರಿಸ್ಬಿಡ್ತೇನೆ ನೋಡಿ. 2 ರೂಪಾಯಿ ಯಾವಾಗ ಶುರುವಾಗಿರುವಂಥದ್ದು? 1992 ಅಲ್ಲಿ ಶುರುವಾಗಿರುವಂಥದ್ದು. ಸೊ ಇಲ್ಲಿ ಬಂದ್ರೆ 1996 ಹೈದರಾಬಾದ್ ಮಿಂಟ್ ನಾಣ್ಯ ಎಷ್ಟಿರುವಂಥದ್ದು? ಇದು ಹೈದರಾಬಾದ್ ಮಿಂಟ್ ನಾಣ್ಯ ನೋಡಿ. ಹೈದರಾಬಾದ್ ಮಿಂಟ್ಗೆ ವೆರಿ ಫೈನ್ ಕಂಡೀಷನ್ ಅಲ್ಲಿ 5 ರೂಪಾಯಿ ಇದ್ದಾರೆ, ಎಕ್ಸ್ಟ್ರಾ ಫೈನ್ ಕಂಡೀಷನ್ ಅಲ್ಲಿ 10 ರೂಪಾಯಿ ಇರುವಂತದ್ದು, UNC ಅಲ್ಲಿ 75 ರೂಪಾಯಿ ಇರುವಂತದ್ದು. ಸ್ವಲ್ಪ ಮಟ್ಟದ ಸ್ಕೇರ್ ಮಟ್ಟದ ನಾಣ್ಯ, ಸ್ವಲ್ಪ ಅಷ್ಟೇನು ಸ್ಕೇರ್ ಅಲ್ಲ. ಈ ಕಂಡೀಷನ್ ನಾಣ್ಯಗಳು ನಿಮ್ಗೆ ಸಿಗುತ್ತೆ, UNC ಕಂಡೀಷನ್ ನಾಣ್ಯಗಳು ಅಷ್ಟು ಈಸಿಯಾಗಿ ಸಿಗೋದಿಲ್ಲ. ಈಗ ನಾನು ನಿಮಗೆ ಇದೇ ಒಂದು ನಾಣ್ಯಗಳನ್ನ ಆನ್ಲೈನ್ ನಲ್ಲಿ ನೋಡೋದು ಹೇಗೆ, ಆನ್ಲೈನ್ ನಲ್ಲಿ ಹುಡ್ಕೋದು ಹೇಗೆ ಅಂತ ನಾನು ನನ್ನ ಇನ್ನೊಂದು ಫೋನ್ ಅಲ್ಲಿ ನಿಮ್ಗೆ ತೋರಿಸ್ಕೊಂಡು ಕೊಡ್ತೇನೆ. ಸೊ ನೀವು ಗೂಗಲ್ ಅಲ್ಲಿ ಬರಬೇಕು. ಸೊ ನಾನು ಆಲ್ರೆಡಿ ಟೈಪ್ ಮಾಡಿ ಇಟ್ಕೊಂಡಿದ್ದೆ, ಮಿಂಟೆಡ್ ವಿಸ್ಡಮ್ ಅಂತ ಒಂದು ವೆಬ್ಸೈಟ್ ಇರುವಂತದ್ದು ನೋಡಿ. ಈ ರೀತಿ ಪೇಜ್ ಇರುತ್ತೆ. ಸೊ ಈ ರೀತಿ ಪೇಜ್ ಅಲ್ಲಿ ನೀವು ಈ ರೀತಿ ಕ್ಲಿಕ್ ಮಾಡಿ, ನಾನು ನಿಮ್ಗೆ ಆಗ್ಲೇ ಹೇಳ್ದಂಗೆ ಈ 1 ರೂಪಾಯಿನ ನಾಣ್ಯದ ಬಗ್ಗೆ ತಿಳ್ಕೊಳ್ಳೋಣ. 1989ರ ಬಾಂಬೆ ಮಿಂಟ್ ಯಾವುದೋ ಒಂದು ನಾಣ್ಯದ ಬಗ್ಗೆ ತಿಳ್ಕೊಳ್ಳೋಣ. ಅದೇ ರೀತಿ ನೀವೆಲ್ಲ ತಿಳ್ಕೊಬೋದು ನೋಡಿ. ಇಲ್ಲಿ ಗ್ರೀನ್ ಡಾಟ್ಸ್ ಕಾಣಿಸ್ತಾ ಇದೆ, 3 ಡಾಟ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು, 3 ಲೈನ್ಸ್ ಮೇಲೆ. ಇಲ್ಲಿ ಇಂಡಿಯನ್ ಕಾಯಿನ್ಸ್ ಅಂತ ಇದೆಯಲ್ಲ, ಇಂಡಿಯನ್ ಕಾಯಿನ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಇದು ರಿಪಬ್ಲಿಕ್ ಇಂಡಿಯಾ, ಭಾರತಕ್ಕೆ ಸ್ವತಂತ್ರ ಬಂದ ಮೇಲೆ ಮುದ್ರಣವಾಗಿರುವಂತಹ ನಾಣ್ಯ. ಸೊ ನೀವು ಹಳೆ ನಾಣ್ಯಗಳು ಬೇಕಾದ್ರೂ ಬ್ರಿಟಿಷ್ ಇಂಡಿಯಾ ನಾಣ್ಯಗಳು ಸೇಮ್ ಇಯರ್ ವೈಸ್ ಅಲ್ಲಿ ಇರುತ್ತೆ, ಹೋಗಿ ಚೆಕ್ ಮಾಡ್ಕೊಬಹುದು ನೋಡಿ. ರಿಪಬ್ಲಿಕ್ ಇಂಡಿಯಾ ಮೇಲೆ, ರಿಪಬ್ಲಿಕ್ ಇಂಡಿಯನ್ ಕಾಯಿನ್ಸ್ ಮೇಲೆ ನಾನು ಕ್ಲಿಕ್ ಮಾಡಿದೆ. ಸೊ ಈಗ ಇಲ್ಲಿರುವಂತದ್ದು ನೋಡಿ, ನೀವು ಸ್ಕ್ರೋಲ್ ಮಾಡ್ಕೊಂಡು ಹೋದ್ರೆ ಮೇಲ್ಗಡೆ ಹೋದ್ರೆ ನಾವು ಯಾವ ನಾಣ್ಯವನ್ನು ಹುಡುಕಬೇಕು? 1 ರೂಪಾಯಿನ 1989ರ ಬಾಂಬೆ ಮಿಂಟ್ ನಾಣ್ಯ. ಎಲ್ಲ ಡಿನಾಮಿನೇಷನ್ ಕೂಡ ಇರುವಂತದ್ದು ನೋಡಿ. ಇಲ್ಲಿದೆ 1 ರೂಪಾಯಿನ ನಾಣ್ಯಗಳು ಕಾಣಿಸ್ತಾ ಇದೆ ನಿಮ್ಗೆ. ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿ. 1962ರಲ್ಲಿ 1 ರೂಪಾಯಿ ನಮ್ಮ ಏನು ಭಾರತ ದೇಶ ಮುದ್ರಿಸೋದಕ್ಕೆ ಶುರು ಮಾಡಿರುವಂತದ್ದು. ಸೊ ನೋಡಿ, ಈ ಒಂದು ನಾಣ್ಯದ ಬಗ್ಗೆ ಗುರ್ತಿಟ್ಟುಕೊಳ್ಳಿ. 1989ಕ್ಕೆ ಹೋಗ್ಬೇಕು ನೋಡಿ. ನೋಡಿ ನಮ್ಮ ನಾಣ್ಯ ಇದೆ, ಆದ್ರೆ ಇಲ್ಲಿ 1989 ಅಂತ ಇರಬೇಕು. ಸೊ ಈಗ 1989ನ್ನ ಹುಡ್ಕೊಂಡು ಹೋಗೋಣ ನೋಡಿ. 1989 ನಿಮ್ಗೆ ಸಿಕ್ಕಿದೆ ಅಂತ ಅನ್ಕೊಂತೀನಿ ನೋಡಿ. 1989ರ ಬಾಂಬೆ ಮಿಂಟ್ ನಾಣ್ಯ, 1 ರೂಪಾಯಿನ ಬಾಂಬೆ ಮಿಂಟ್ ನಾಣ್ಯ. ಗುಡ್ ಕಂಡೀಷನ್, ಈ ರೀತಿಯ ಗುಡ್ ಕಂಡೀಷನ್ ಇತ್ತು ಅಂದ್ರೆ 5 ರೂಪಾಯಿ ಬೆಲೆ ಇರುವಂತದ್ದು. ಅಲ್ಲಿ ನಿಮ್ ಬುಕ್ಕಲ್ಲೂ ಅದೇ ಇತ್ತು. ಫೈನ್ ಕಂಡೀಷನ್ 20 ರೂಪಾಯಿ, UNC ಕಂಡೀಷನ್ ಇತ್ತು ಅಂದ್ರೆ 50 ರೂಪಾಯಿ ಕಾಮನ್ ನಾಣ್ಯ. ಸೊ ಈ ರೀತಿ ನೀವು ಆನ್ಲೈನ್ ನಲ್ಲಿ ಕೂಡ ತಿಳ್ಕೊಳ್ಬಹುದು. ಸೊ ಇದಾಗಿತ್ತು ಈ ಒಂದು ವಿಡಿಯೋದ ವಿಶೇಷತೆ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವಾದಂತಹ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೇನೆ. ಸೊ ಹಳೆ ನಾಣ್ಯಗಳನ್ನ ಬೆಲೆ ತಿಳ್ಕೊಳ್ಳೋದು ಆನ್ಲೈನ್ ನಲ್ಲೂ ಕೂಡ ತಿಳ್ಕೊಳ್ಬಹುದು, ಮಿಂಟೆಡ್ ವಿಸ್ಡಮ್ ಇಂದ, ಆ ಒಂದು ವೆಬ್ಸೈಟ್ ಇಂದ. ಆಫ್ಲೈನ್ ಅಲ್ಲಿ ಹಲವಾರು ಬುಕ್ಗಳು ನಿಮ್ಮಿರುವಂತದ್ದು. ನಾನ್ ರೆಫರ್ ಮಾಡುವಂತದ್ದು ಸಾಯಿನಾಥ್ ರೆಡ್ಡಪ್ಪ ಅವರ ಈ ಒಂದು ಪುಸ್ತಕ. ಧನ್ಯವಾದಗಳು ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ.